ಹಾಯ್ ಡಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಕ್ವೆಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಫಸ್ಟ್ ಕ್ವೆಶನನ್ನು ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಇಲ್ಲಿ ನೋಡ್ಬೋದು. ತುಂಬ ಈಸಿ ಇರ್ತಕ್ಕಂತಹ ಕ್ವೆಶನ್ ಪೇಪರ್ ಆಗಿದೆ. ಫಸ್ಟ್ ಕ್ವೆಶನ್, ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ದ ಎಕ್ಸ್ಪೆನ್ಸ್ ಅಂತ ಇದೆ. ಹೂ ಸೆಡ್ ದ ಅಬವ್ ವರ್ಡ್ಸ್? ಈ ಒಂದು ಸೆಂಟೆನ್ಸ್ನ ಹೇಳಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸೊ ನಮಗೆಲ್ಲ ಗೊತ್ತಿದೆ, ಮ್ಯಾನ್ ಈ ಒಂದು ಪದಗಳನ್ನು ಬಳಸ್ತಾನೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವೆಶನ್, ವೆನ್ ಡಸ್ ದ ಸ್ಕೂಲ್ ಬಾಯ್ ಲವ್ ಟು ರೈಸ್ ಇನ್ ದ ಪೋಯಮ್ ದ ಸ್ಕೂಲ್ ಬಾಯ್? ಈ ಒಂದು ಪೋಯಮ್ನ ಆರಂಭದ ಲೈನಲ್ಲೇ ನಮಗೆ ಉತ್ತರ ಸಿಗ್ತಾ ಇದೆ. ಇನ್ ಎ ಸಮ್ಮರ್ ಮಾರ್ನಿಂಗ್ ದ ಸ್ಕೂಲ್ ಬಾಯ್ ಲವ್ ಟು ರೈಸ್ ಇನ್ ದ ಪೋಯಮ್ ದ ಸ್ಕೂಲ್ ಬಾಯ್. ಥರ್ಡ್ ಕ್ವೆಶನ್, ಕಂಪ್ಲೀಟ್ ದ ಫಾಲೋಯಿಂಗ್ ಎನಾಲಜಿ ಅಬೌಟ್ ದ ಪೋಯಮ್ ದ ಸ್ಕೂಲ್ ಬಾಯ್. ಟೀಚರ್ ಕ್ರುಯಲ್ ಅಂತ ಆಗಬೇಕು, ಕ್ರುಯಲ್ ಐ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಟೀಚರ್ಗೆ ಕ್ರುಯಲ್ ಐ ಅಂತ ಹೇಳಿದರೆ ಸ್ಕೂಲನ್ನು ನಾವು ಏನಂತ ಹೇಳ್ಬೋದು ಅಂತೇಳಿ ಕೇಳಿದ್ದಾರೆ. ಸೊ ಉತ್ತರ ಆಪ್ಷನ್ ಡಿ ಇದೆ ನೋಡಿ, ಕೇಸ್ ಅಂತಕ್ಕಂಥದ್ದು ಸರಿಯಾಗುತ್ತೆ. ಸ್ಕೂಲ್ ಅಂದರೆ ಕೇಸ್. ಇನ್ನು ಫೋರ್ತ್ ಕ್ವೆಶನ್, ಅಕಾರ್ಡಿಂಗ್ ಟು ಮಾರಾ, ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ದ ಮೆಡಿಸಿನಲ್ ಕ್ರೀಪರ್ ಹ್ಯಾಡ್ ಬೀನ್ ಕರ್ಸ್ಡ್ ಬೈ. ಸೊ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಉತ್ತರ. ಅರೌಂಡ್ ಎ ಮೆಡಿಸಿನಲ್ ಕ್ರೀಪರಲ್ಲಿ ಆ ಒಂದು ಮೆಡಿಸಿನಲ್ ಕ್ರೀಪರ್ಗೆ ಶಾಪವನ್ನು, ಕರ್ಸ್ ಅಂದರೆ ಶಾಪ ಅಂತೇಳಿ, ಸೊ ಶಾಪ ಹಾಕಿರ್ತಕ್ಕಂಥವ್ರು ಯಾರು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಬಿ ಎಸ್ ಸೇಜ್. ಕ್ವೆಶನ್ ನಂಬರ್ 5, ದ ನೇಮ್ ಗಿವನ್ ಟು ದ ಫೇರ್ ಕಾಂಪ್ಲೆಕ್ಸನ್ಡ್ ಮ್ಯಾನ್ ಹೂ ಹೆಲ್ಪ್ಡ್ ದ ನರೇಟರ್ ಇನ್ ಓರು ಮನುಷ್ಯನ್. ಸೊ ಓರು ಮನುಷ್ಯನ್ ಈ ಒಂದು ಪಾಠದಲ್ಲಿ ನಮ್ಮ ನರೇಟರ್ಗೆ ಹೆಲ್ಪ್ ಮಾಡಿದಂತಹ ವ್ಯಕ್ತಿಗೆ ಒಂದು ನೇಮನ್ನು ಕೊಡ್ತಾ ಇದ್ದಾರೆ. ಆ ನೇಮ್ ಯಾವುದು ಅಂತ ಕೇಳಿದ್ದಾರೆ. ಸೊ ಮರ್ಸಿ ಅಂಥೇಳಿ ನಮ್ಮ ನರೇಟರ್ ಆ ವ್ಯಕ್ತಿಯನ್ನು ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಕ್ಸ್ತ್ ಒನ್, ವಾಟ್ ಶುಡ್ ಪೀಪಲ್ ಈಟ್ ಇಫ್ ದೇ ಡು ನಾಟ್ ಹ್ಯಾವ್ ಮನಿ ಇನ್ ಮನಿ ಮ್ಯಾಡ್ನೆಸ್? ಸೊ ಜನಗಳು ಒಂದು ವೇಳೆ ಅವರ ಬಳಿ ದುಡ್ಡಿಲ್ಲ ಅಂದರೆ ಏನನ್ನು ತಿನ್ನಬೇಕಾಗುತ್ತೆ ಅಂತ ಕೇಳಿದರೆ, ಸುಮಾರು ಸಾರಿ ಈ ಒಂದು ಪದ ನಿಮ್ಮ ಒಂದು ಪೋಯಮಲ್ಲಿ ಪಾಠದಲ್ಲಿ ಬಂದಿರತಕ್ಕಂಥದ್ದು. ಪೀಪಲ್ ಈಟ್ ಇಫ್ ದೇ ಡು ನಾಟ್ ಹ್ಯಾವ್ ಮನಿ. ಎಸ್, ಡರ್ಟ್ ಅಂತೇಳಿ ತುಂಬ ಕಡೆ ಆ ಒಂದು ಪೋಯಮಲ್ಲಿ ನಾವು ನೋಡ್ತೇವೆ. ಸೆವೆಂತ್ ಒನ್, ಸ್ಟೇಟ್ಮೆಂಟ್, ಬಾಬರ್ ಅಲಿ ಇಸ್ ದ ಪ್ರಿವಿಲೇಜ್ಡ್ ಒನ್ ಇನ್ ಹಿಸ್ ವಿಲೇಜ್. ಇನ್ನು ರೀಸನ್, ಹಿ ವೆಂಟ್ ಟು ಸ್ಕೂಲ್ ಆ್ಯಂಡ್ ಗಾಟ್ ಫಾರ್ಮಲ್ ಎಜುಕೇಷನ್ ಅಂತ ಇದೆ. ಸೊ ಇವೆರಡೂ ಕೂಡ ಸರಿಯಾಗಿದ್ದಾವೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಆಪ್ಷನ್ ಯಾವುದು ನೋಡಿ, ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ ಅಂತಕ್ಕಂಥದ್ದು ಸಿ ಇದೆ. ಸೊ ದಿಸ್ ಈಸ್ ದ ರೈಟ್ ಆಪ್ಷನ್. ಕ್ವೆಶನ್ ನಂಬರ್ 8, ದ ಡ್ಯಾಶ್ ವುಡ್ ಎಂಬ್ರೇಸ್ ದ ಟ್ರೀ ಇನ್ ಇಫ್ ಐ ವಾಸ್ ಎ ಟ್ರೀ. ಸೊ ಈ ಒಂದು ಪೋಯಮಲ್ಲಿ ಟ್ರೀಯನ್ನು ಎಂಬ್ರೇಸ್ ಮಾಡ್ತಕ್ಕಂಥ, ಎಂಬ್ರೇಸ್ ಅಂದರೆ ಅಪ್ಪುಗೆ ಅಥವಾ ಹಗ್ ಅಂತೇಳಿ ಕರಿತೇವೆ. ಯಾರು ಒಪ್ಪಿಕೊಳ್ತಾರೆ ಅಂತೇಳಿ. ಸೊ ಆನ್ಸರ್ ಆಪ್ಷನ್ ಬಿ, ಸನ್ಲೈಟ್. Ninth question, whose idol was installed on the lower pedestal in the shrine in Watchman of the Lake ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ Mara's first option is the right answer. 10th question, Dash was born with a head bent in the farmer's wife ಅಂತ ಇದೆ. ಸೊ ಇಲ್ಲಿ ಲಾಸ್ಟ್ ಆಪ್ಷನ್ ದ ಫಾರ್ಮರ್ಸ್ ವೈಫ್ ಅಂತಕ್ಕಂಥದ್ದು ಸರಿಯಾಗುತ್ತೆ. ಕ್ವೆಶನ್ ನಂಬರ್ 11, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಕೇಳಿದರೆ, ಬಾಬರ್ ಅಲಿ ಟೇಕ್ಸ್ ಡ್ಯಾಶ್. ನೋಡಿ, ಆಟೋ ಅಂತ ಇದೆ ಅಲ್ವ ವಿದ್ಯಾರ್ಥಿಗಳೇ, ಆ ಅಂತಕ್ಕಂಥದ್ದನ್ನು ನಾವು ವವೆಲ್ ಸೌಂಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಈ ರೀತಿ ವವೆಲ್ ಸೌಂಡ್ ಅಂತ ತಕ್ಷಣವೇ ಆ್ಯನ್ ಅಂತೇಳಿ ನೆನಪು ಮಾಡ್ಕೊಳ್ಳಿ. ಆ್ಯನ್ ಆಟೋ ರಿಕ್ಷಾ ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, ಬಾಬರ್ ಈಸ್ ಡ್ಯಾಶ್ ಮಾಡೆಲ್ ಸ್ಟೂಡೆಂಟ್ ಅಂತ ಇದೆ. ಬಾಬರ್ ಈಸ್ ಎ ಮಾಡೆಲ್ ಸ್ಟೂಡೆಂಟ್. ಎ ಅಂತಕ್ಕಂಥದ್ದು ಬರಬೇಕು, ಇಲ್ಲಿ ಆ್ಯನ್ ಬರೋದಿಲ್ಲ, ಯಾಕೆಂದರೆ ಮಾಡೆಲ್ ಕಾನ್ಸನೆಂಟ್ ಸೌಂಡ್ ಇದೆ. ಈಸ್ ಆಲ್ಸೋ ಡ್ಯಾಶ್ ಫಸ್ಟ್ ಇದೆ ನೋಡಿ ವಿದ್ಯಾರ್ಥಿಗಳೇ. ಈ ರೀತಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ ಪದಗಳು ಬಂದಾಗ ನೀವೇನು ಮಾಡಬೇಕು ಅಂದರೆ ಡೆಫಿನಿಟ್ ಆರ್ಟಿಕಲ್ ದ ಅನ್ನೇ ಯೂಸ್ ಮಾಡ್ಕೋಬೇಕು. ದ ಫಸ್ಟ್ ಮೆಂಬರ್ ಆಫ್ ಹಿಸ್ ಫ್ಯಾಮಿಲಿ ಟು ಗೆಟ್ ಎ ಪ್ರಾಪರ್ ಎಜುಕೇಷನ್. ಇಲ್ಲಿ ಎ ಪ್ರಾಪರ್ ಅಂತಕ್ಕಂಥದ್ದು ಸೂಟಬಲ್ ಆರ್ಟಿಕಲ್. ಕ್ವೆಶನ್ ನಂಬರ್ 12, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಗಿವ್ ಇನ್ ದ ಬ್ರಾಕೆಟ್ಸ್ ಅಂತ ಇದೆ. ಗಿವನ್ ಇನ್ ದ ಬ್ರಾಕೆಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ಪ್ರಿಪೋಸಿಷನ್ಸನ್ನು ಯಾವ್ದ್ಯಾವುದು ಎಲ್ಲಿ ಸೂಟ್ ಆಗುತ್ತೆ ಅಂತೇಳಿ ಬರೀಬೇಕಾಗುತ್ತೆ. ಫಸ್ಟ್ ನೋಡಿ, ದ ನರೇಟರ್ ಸ್ಟೇಡ್ ಇನ್ ದ ಸಿಟಿ ಅಂತ ಬರಬೇಕು. ಸಿಟಿಯಲ್ಲಿ ದ ನರೇಟರ್ ಸ್ಟೇಡ್ ಇನ್ ದ ಸಿಟಿ ಇನ್ ಎ ಸ್ಮಾಲ್ ಡಿಂಜಿ ರೂಮ್ ಡ್ಯಾಶ್ ಇರ್ ಡರ್ಟಿ ಸ್ಟ್ರೀಟ್ ಅಂತ ಇದೆ. ಆನ್ ಅಂತಕ್ಕಂಥದ್ದು ಇಲ್ಲಿ ಸೂಟಬಲ್ ಆಗುತ್ತೆ. ಆನ್ ಎ ಡರ್ಟಿ ಸ್ಟ್ರೀಟ್. ಹಿ ಕ್ಯಾರಿಡ್ ಆನ್ ಎ ಪ್ರೊಫೆಷನ್ ದರ್ ಟೀಚಿಂಗ್ ಇಂಗ್ಲೀಷ್. ಯಾರಿಗೆ? ಸಮ್ ಮೈಗ್ರೆಂಟ್ ಲೇಬರ್ಸ್. ಸೊ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್ ಅಂತೇಳಿ ಬರುತ್ತೆ. ಇನ್ನು ಫ್ರಮ್ 9:30 till 11, 9:30 ಫ್ರಮ್ 9:30 ಟಿಲ್ 11 ಇಂದ ನೈಟ್ ಅಂತೇಳಿ ಬರ್ತಾ ಇದೆ. ಕ್ವೆಶನ್ ನಂಬರ್ 13 ತುಂಬಾ ಸಿಂಪಲ್ ಆಗಿರೋ ಪ್ರಶ್ನೆ, ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಿದ್ದು.
ಮೊದಲನೇದು ಗುಡ್ ಮಾರ್ನಿಂಗ್ ಇದೆ ನೋಡಿ ವಿದ್ಯಾರ್ಥಿಗಳೇ. ಸೊ ಗುಡ್ ಮಾರ್ನಿಂಗಿಗೆ ಯಾವುದು ಸೂಟ್ ಆಗುತ್ತೆ? ಗುಡ್ ಮಾರ್ನಿಂಗ್ ಅಂತಕ್ಕಂಥದ್ದು ಗ್ರೀಟಿಂಗ್ ಆಗಿದೆ. ಸೊ ಇಲ್ಲಿ ಡಿ ಇದೆ ನೋಡಿ, ದಿಸ್ ಈಸ್ ದ ರೈಟ್ ಆಪ್ಷನ್ ಫಾರ್ ದಿಸ್. ಇನ್ನು ಸಾರಿ ಕೇಳ್ತಕ್ಕಂಥದ್ದು ಅಪಲಜೈಸಿಂಗ್ ಅಂತೇಳಿ ಹೇಳ್ತೇವೆ. ಸೊ ಸಿ ಇಸ್ ದ ಆನ್ಸರ್. ಅದೇ ರೀತಿ ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಇದೆ. ಸೊ ಐ ಆಮ್ ಗ್ರೇಟ್ಫುಲ್ ಟು ಯು ಅಂತಕ್ಕಂಥದ್ದು ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಆಫ್, ಇಲ್ಲಿ ಬಿ ಇದೆ ನೋಡಿ, ಇದು ಸರಿಯಾಗುತ್ತೆ. ಮೇ ಐ ಕಮ್ ಇನ್ ಪರ್ಮಿಷನನ್ನು ಕೇಳ್ತಾ ಇರ್ತಕ್ಕಂಥದ್ದು. ಸೊ ಫಸ್ಟ್ ಆಪ್ಷನ್ ಆಸ್ಕಿಂಗ್ ಫಾರ್ ಪರ್ಮಿಷನ್. ಇನ್ನು ಫಿಫ್ತ್ ಒನ್ ಕಂಗ್ರ್ಯಾಚುಲೇಷನ್ ವಿ ಆರ್ ಪ್ರೌಡ್ ಆಫ್ ಯು ಅಂತ ಇದೆ. ಸೊ ಇಲ್ಲಿ ಗಮನಿಸ್ಬೋದು ಕಂಗ್ರ್ಯಾಚುಲೇಟಿಂಗ್ ಅಂತೇಳಿ ಕೊನೆ ಎಫ್ ಇದೆ ನೋಡಿ, ದಿಸ್ ಈಸ್ ದ ರೈಟ್ ಆನ್ಸರ್. ಇವುಗಳನ್ನು ಒಂದಕ್ಕೊಂದು ಮ್ಯಾಚ್ ಮಾಡಿ ಬರೀರಿ ವಿದ್ಯಾರ್ಥಿಗಳೇ. ಇನ್ನು ಮೇನ್ ಕ್ವೆಶನ್ ನಂಬರ್ 2ರಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಗಮನಿಸಬಹುದು. ಫಸ್ಟ್ ಒನ್ ನೋಡಿ, ಅದರಲ್ಲಿ ಹೌ ಡೂ ದ ಲಿಟಲ್ ಒನ್ಸ್ ಸ್ಪೆಂಡ್ ದ ಡೇ ಇನ್ ದ ಸ್ಕೂಲ್ ಬಾಯ್. ಆ ಒಂದು ಶಾಲೆಯ ಒಳಗಡೆ ಮಕ್ಕಳು ಯಾವ ರೀತಿ ತಮ್ಮ ಸಮಯವನ್ನು ಕಳೀತಾರೆ ಅಂತೇಳಿ ಕೇಳಿದ್ದಾರೆ. ದೇ ಸ್ಪೆಂಡ್ ದೇರ್ ಟೈಮ್ ಫುಲ್ ಆಫ್ ಡಿಸ್ಮೇ ಆ್ಯಂಡ್ ರೆಸ್ಟ್ಲೆಸ್ನೆಸ್ ಅಂತೇಳಿ ಬರೀಬಹುದು. ಫುಲ್ ಆಫ್ ಡಿಸ್ಮೇ ಆ್ಯಂಡ್ ರೆಸ್ಟ್ಲೆಸ್ನೆಸ್. ಕ್ವೆಶನ್ ನಂಬರ್ 15, ಮೆನ್ಷನ್ ಎನಿ 2 ಫಿಸಿಕಲ್ ಅಪಿಯರೆನ್ಸಸ್ ಆಫ್ ದ ಸ್ಟ್ರೇಂಜರ್ ಹೂ ಸೇವ್ಡ್ ದ ನರೇಟರ್ ಇನ್ ಓರು ಮನುಷ್ಯನ್. ಈ ಒಂದು ಓರು ಮನುಷ್ಯನ್ ಪಾಠದಲ್ಲಿ ನರೇಟರ್ ಅವರನ್ನ ಸೇವ್ ಮಾಡ್ತಾನಲ್ವಾ, ಆ ವ್ಯಕ್ತಿ ನೋಡಲಿಕ್ಕೆ ಹೇಗಿದ್ದ, ಫಿಸಿಕಲ್ ಅಪಿಯರೆನ್ಸ್ ಅಂದರೆ ನೋಡಲಿಕ್ಕೆ ಹೇಗೆ ಕಾಣ್ತಾ ಇದ್ದ ಅಂತೇಳಿ ನೀವು ಬರಿಬೇಕಾಗುತ್ತೆ. ಸೊ ಅವ್ನು ನೋಡಲಿಕ್ಕೆ ಹೇಗಿದ್ದ, ಸುಮಾರು 6 ಫೂಟ್ ಅಷ್ಟು ಎತ್ತರವಾಗಿದ್ದಲ್ವಾ. ಸೊ ಹಿ ವಾಸ್ 6 ಫೂಟ್ ಟಾಲ್ ಅಂಥೇಳಿ ಬರೀತೀರಾ. ಮತ್ತು ಅವನು ತಲೆ ಮೇಲೆ ಒಂದು ರೆಡ್ ಟರ್ಬನನ್ನು ಸುತ್ತಕೊಂಡಿರ್ತಾನಲ್ವಾ. ಸೊ ಹಿ ವೋರ್ ರೆಡ್ ಟರ್ಬನ್ ಅಂತೇಳಿ ಸೆಕೆಂಡ್ ಪಾಯಿಂಟ್ ಬರಿಬೋದು. ಅದ್ರ ಜೊತೆಗೆ ಅವನು ಹಾಕಿರ್ತಕ್ಕಂತಹ ಬಟ್ಟೆ ಹಿ ವೋರ್ ವೈಟ್ ಟ್ರೌಸರ್ಸ್ ಅಂತ ಬರಿಬೋದು. ಅದ್ರ ಜೊತೆಗೆ ಅವನ ಕಣ್ಣುಗಳು ನೋಡಲಿಕ್ಕೆ ನೀಲಿ ಕಲರ್ ಕಾಣಿಸ್ತಾ ಇರ್ತಾವಲ್ವಾ. ಸೊ ಹಿ ಹ್ಯಾಡ್ ಬ್ಲೂ ಐಸ್ ಅಂತ ಬರಿಬಹುದು. ಅದ್ರ ಜೊತೆಗೆ ಹಿ ಸ್ಪೋರ್ಟೆಡ್ ಎ ಹ್ಯಾಂಡಲ್ ಬಾರ್ ಮೌಸ್ಟ್ಯಾಶ್ ಅಂತ ಹೇಳಿ ಕೂಡ ಬರಿಬೋದು. ಸೊ ಇಷ್ಟರಲ್ಲಿ ನೀವು ಯಾವುದೇ 2 ಪಾಯಿಂಟ್ ಬರೆದ್ರು ಕೂಡ ಯು ವಿಲ್ ಗೆಟ್ 2 ಮಾರ್ಕ್ಸ್. ಇನ್ನು 16th, ಹೂ ಈಸ್ ನಾಸಿರುದ್ದೀನ್ ಶೇಖ್, ಬಾಬರ್ ಅಲಿ ಅವರ ತಂದೆಯವರಾಗಿರ್ತಾರಲ್ವಾ. ಸೊ ಇವ್ರೇನು ಕೆಲಸ ಮಾಡ್ತಾ ಇದ್ರು ಅಂತೇಳಿ ಬರಿಬೇಕಿಲ್ಲಿ ನಾವು. ಹಿ ಈಸ್ ಎ ಜೂಟ್ ಸೆಲ್ಲರ್ ಅಂತೇಳಿ ಬರಿಬೇಕು ನಾಸಿರುದ್ದೀನ್ ಶೇಖ್ಗೆ. ಮತ್ತು ವಾಟ್ ಈಸ್ ಟ್ರೂ ರಿಲಿಜನ್ ಅಕಾರ್ಡಿಂಗ್ ಟು ಹಿಮ್, ಅವರ ಪ್ರಕಾರ ನಿಜವಾದಂತಹ ರಿಲಿಜನ್ ಧರ್ಮ ಯಾವುದು ಅಂತ ಕೇಳಿದ್ದಾರೆ. ಸೊ ಎಜುಕೇಷನ್ ಈಸ್ ದ ಟ್ರೂ ರಿಲಿಜನ್ ಅಂತೇಳಿ ಬರಿತೇವೆ. ಕ್ವೆಶನ್ ನಂಬರ್ 17, ಹೂ ವಾಸ್ ಆಸ್ಕ್ಡ್ ಟು ಡೂ ಮಾರಾಸ್ ಡ್ಯೂಟೀಸ್ ಆಫ್ಟರ್ ಹಿಸ್ ಡೆತ್. ಸೊ ಮಾರಾ ಸತ್ತ ನಂತರದಲ್ಲಿ ಅವನ ಕರ್ತವ್ಯಗಳನ್ನು ನಿಭಾಯಿಸಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸೊ ಹಿಸ್ ಸನ್ ಗಂಗಾ ಅಂತೇಳಿ ಬರಿತೇವೆ. ಹೂ ಆರ್ಡರ್ಡ್ ಇಟ್ ಇನ್ ವಾಚ್ಮೆನ್ ಆಫ್ ದ ಲೇಕ್. ಸೊ ಆ ರೀತಿ ಆ ಒಂದು ಡ್ಯೂಟಿಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಆರ್ಡರ್ ಮಾಡಿದಂಥವರು ಯಾರು ಅಂತ ಕೇಳಿದರೆ ದ ಕಿಂಗ್ ಅಂತೇಳಿ ಬರಿತೇವೆ. ಇನ್ನು ಥರ್ಡ್ ಮೇನ್, ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಅಂತ ಕೇಳಲಾಗಿದೆ. ಸೊ ಇಲ್ಲಿ 3 ಮಾರ್ಕ್ಸ್ ಕ್ವೆಶನ್ಸ್ ಇದಾವೆ. ವೈ ಡಿಡ್ ದ ಲಯನ್ ಕಮ್ಯಾಂಡ್ ಹಿಸ್ ಮಿನಿಸ್ಟರ್ ಟು ಅಪಾಯಿಂಟ್ ದ ಕಮಿಷನ್ ಆಫ್ ಎನ್ಕ್ವೈರಿ ಇನ್ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್. ಯಾವ ಕಾರಣದಿಂದ ಆ ಸಿಂಹ ಲಯನ್ ಏನಿತ್ತಲ್ವ ಒಂದು ಕಮಿಷನನ್ನು ನೇಮಕ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಅವರಿಬ್ಬರ ಮಧ್ಯೆ ಎಲಿಫೆಂಟ್ ಮತ್ತು ಮ್ಯಾನ್ ಮಧ್ಯೆ ಯಾವ ರೀತಿ ಡಿಸ್ಪ್ಯೂಟ್ ನಡೆಯುತ್ತೆ ಅಂತಕ್ಕಂಥದ್ದನ್ನು ಯು ನೀಡ್ ಟು ಎಕ್ಸ್ಪ್ಲೇನ್ ಹಿಯರ್ ಫಸ್ಟ್. ಕ್ವೆಶನ್ ನಂಬರ್ 19, ನರೇಟ್ ದ ಎಕ್ಸ್ಪೆರಿಮೆಂಟ್ ಕಂಡಕ್ಟೆಡ್ ಬೈ ಚಂದ್ರು ಆ್ಯಂಡ್ ದ ನರೇಟರ್ ಅಬೌಟ್ ದ ಹಾರ್ಡನಿಂಗ್ ಆಫ್ ಮಿಲ್ಕ್ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್. ಸೊ ನರೇಟರ್ ಮತ್ತು ಚಂದ್ರು ಏನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ವ, ಆ ಒಂದು ಮಿಲ್ಕನ್ನು ಹಾರ್ಡನಿಂಗ್ ಮಾಡಲಿಕ್ಕೆ ಅದನ್ನು ಬರಿಬೇಕಾಗುತ್ತೆ. ಕ್ವೆಶನ್ ನಂಬರ್ 20, ವಾಟ್ ವಾಸ್ ದ ರಿಟೈನ್ ಆಫ್ ದ ನರೇಟರ್ ಇನ್ ದ ಬಿಗ್ ಸಿಟಿ ಇನ್ ಓರು ಮನುಷ್ಯನ್. ಸೊ ಪ್ರತಿನಿತ್ಯ ಅವರು ತಮ್ಮ ಒಂದು ಟೈಮನ್ನು ಯಾವ ರೀತಿ ಸ್ಪೆಂಡ್ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ಯು ನೀಡ್ ಟು ರೈಟ್ ಹಿಯರ್. 21, ಹೌ ಡಸ್ ಮನಿ ಟ್ರಿಗರ್ ಫಿಯರ್ ಇನ್ ಆ್ಯನ್ ಇಂಡಿವಿಜುವಲ್ ಇನ್ ಮನಿ ಮ್ಯಾಡ್ನೆಸ್. ಸೊ ಈ ದುಡ್ಡು ಅಂತಕ್ಕಂಥದ್ದು ಮನುಷ್ಯನಲ್ಲಿ ಯಾವ ರೀತಿ ಭಯವನ್ನು ಟ್ರಿಗರ್ ಮಾಡುತ್ತೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಬೇಕು. 22, ವೈ ಡಸ್ ದ ಸ್ಪೀಕರ್ ವಾಂಟ್ ಟು ಬಿ ಅ ಟ್ರೀ ಇನ್ ಇಫ್ ಐ ವಾಸ್ ಎ ಟ್ರೀ. ಸೊ ಯಾವ ಕಾರಣದಿಂದ ನಮ್ಮ ಸ್ಪೀಕರ್ ಅಥವಾ ಪೋಯೆಟ್ ತಾನೂ ಒಂದು ಮರ ಆಗಬೇಕು ಅಂತೇಳಿ ಆ ಪೋಯಮಲ್ಲಿ ಹೇಳ್ತಾರೆ ಅಂತ ಕೇಳಿದರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಯು ನೀಡ್ ಟು ರೈಟ್ ದ ಸಮ್ಮರಿ ಆಫ್ ದಿಸ್ ಪೋಯಮ್. 23, ಹೌ ಡಿಡ್ ಮಾರಾ ರಿಯಾಕ್ಟ್ ಟು ದ ಗಾಡೆಸ್ ವೆನ್ ಶಿ ಅಪಿಯರ್ಡ್ ಬಿಫೋರ್ ಹಿಮ್ ಫಾರ್ ದ ಫಸ್ಟ್ ಟೈಮ್ ಇನ್ ವಾಚ್ಮೆನ್ ಆಫ್ ದ ಲೇಕ್. ಸೊ ಆ ಒಂದು ಗಾಡೆಸ್ ದೇವತೆ ಮಾರಾನ ಮುಂದೆ ಪ್ರತ್ಯಕ್ಷ ಆಗ್ತಾರಲ್ವ, ಆ ಒಂದು ಸಂದರ್ಭದಲ್ಲಿ ಅವನ ಒಂದು ರಿಯಾಕ್ಷನ್ ಹೇಗಿತ್ತು ಅಂತೇಳಿ ಬರೀಬೇಕಾಗುತ್ತೆ. ಇನ್ನು ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅಬೌಟ್ 100 ವರ್ಡ್ಸ್, ಅಂದರೆ ಸುಮಾರು 4 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ಗಮನಿಸ್ತೇವೆ. ಅದರಲ್ಲಿ ಫಸ್ಟ್ ಒನ್, ವಾಟ್ ಡಿಡ್ ದ ಮ್ಯಾನ್ ಫೈನಲಿ ಡೂ ಇನ್ ಆರ್ಡರ್ ಟು ಗೆಟ್ ಜಸ್ಟಿಸ್ ಇನ್ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್. ಸೊ ಇಲ್ಲಿ
ರಿವೆಂಜನ್ನು ಯಾವ ರೀತಿ ತೆಗೆದುಕೊಳ್ತಾನೆ ಮನುಷ್ಯ ಅಂತಕ್ಕಂಥದ್ದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅವನೇನು ಒಂದು ದೊಡ್ಡದಾಗಿರತಕ್ಕಂತಹ ಬಿಗ್ ಹಟ್ಟನ್ನು ನಿರ್ಮಾಣ ಮಾಡಿ ಎಲ್ಲ ಅನಿಮಲ್ಸ್ ಕೂಡ ಅಲ್ಲಿ ಬಂದು ಒಳಗಡೆ ಸೇರ್ಕೊಳ್ಳೋ ಹಾಗೆ ಮಾಡಿ ಈ ಪುಟ್ಟ ಫೈರ್ ಅಲ್ಲಿಗೆ ಬೆಂಕಿ ಹಚ್ಚಿಬಿಡ್ತಾನೆ. ಆ ಒಂದು ಗುಡಿಸಲಿಗೆ ಬೆಂಕಿ ಹಚ್ಚಿ ಆ ಎಲ್ಲ ಪ್ರಾಣಿಗಳನ್ನು ಕೊಂದು ಬಿಡ್ತಾನೆ. ಸೊ ಯು ನೀಡ್ ಟು ರೈಟ್ ಅಬೌಟ್ ದಟ್. 25th, narrate the story behind Mara's loss of teeth in around a medicinal creeper. ಸೊ ಈ ಮಾರ ಯಾವ ರೀತಿ ತನ್ನ ಹಲ್ಲುಗಳನ್ನು ಕಳೆದುಕೊಂಡ ಅಂತಕ್ಕಂಥದ್ದನ್ನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೋ ನರೇಟರ್ ಅವರಿಗೆ, ಅದನ್ನು ನೀವು ಬರಿಬೇಕಾಗುತ್ತೆ. ವಾಟ್ ವರ್ ದ ರೋಲ್ಸ್ ಆಫ್ ದ ವಾಲಂಟಿಯರ್ಸ್ ಇನ್ ದ ಸಕ್ಸಸ್ ಆಫ್ ಬಾಬರ್ ಅಲೀಸ್ ಸ್ಕೂಲ್ ಇನ್ ಬಾಬರ್ ಅಲಿ. ಸೊ ಬಾಬರ್ ಅಲಿ ಅವರ ಒಂದು ಶಾಲೆ ಸಕ್ಸಸ್ಫುಲ್ ಆಗಬೇಕಾದ್ರೆ ಅಲ್ಲಿರ್ತಕ್ಕಂತಹ ಸ್ವಯಂ ಸೇವಕರು ಏನಿದ್ರಲ್ವ ಅವರೆಲ್ಲ ಯಾವ ರೀತಿಯ ಸೇವೆಯನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ಅವರ ಬಗ್ಗೆ ನೀವು ಸ್ವಲ್ಪ ಇನ್ಫಾರ್ಮೇಷನ್ನ ಬರಿಬೇಕು. 27, the poem If I Was a Tree is a satire on social discrimination discuss. ಸೊ ಸಮಾಜದಲ್ಲಿರ್ತಕ್ಕಂತಹ ಒಂದು ಡಿಸ್ಕ್ರಿಮಿನೇಷನನ್ನು ಈ ಒಂದು ಪೋಯಮ್ ಇಫ್ ಐ ವಾಸ್ ಎ ಟ್ರೀ ಅಂತಕ್ಕಂಥದ್ದು ಯಾವ ರೀತಿ ವ್ಯಂಗ್ಯವನ್ನು ಮಾಡುತ್ತೆ ಅಂತೇಳಿ ಬರಿಬೇಕಾಗುತ್ತೆ. 28, ಎಕ್ಸ್ಪ್ಲೇನ್ ದ ಸ್ಯಾಕ್ರಿಫೈಸಸ್ ಮೇಡ್ ಬೈ ಮಾರಾ ಟು ಬಿಲ್ಡ್ ಆ್ಯಂಡ್ ಸೇವ್ ದ ಲೇಕ್ ಇನ್ ವಾಚ್ಮನ್ ಆಫ್ ದ ಲೇಕ್. ಸೊ ಆ ಒಂದು ಲೇಕನ್ನು ಸೇವ್ ಮಾಡಲಿಕ್ಕೆ ಮಾರ ಏನೆಲ್ಲ ತ್ಯಾಗವನ್ನು ಮಾಡ್ತಾನೆ ಅದರ ಬಗ್ಗೆ ಬರಿಬೇಕಾಗುತ್ತೆ. 29, ಡಿಸ್ಕ್ರೈಬ್ ದ ಪ್ಲೈಟ್ ಆಫ್ ದ ಫಾರ್ಮರ್ಸ್ ವೈಫ್ ಇನ್ ದ ಪೋಯಮ್ ದ ಫಾರ್ಮರ್ಸ್ ವೈಫ್. ಸೊ ಆ ಒಂದು ಫಾರ್ಮರ್ಸ್ ವೈಫ್ ಏನೆಲ್ಲ ಕಷ್ಟವನ್ನು ಅನುಭವಿಸ್ತಾಳೆ ಅಂತಕ್ಕಂಥದ್ದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಮತ್ತು ಸುಮಾರು 9 ಪ್ರಶ್ನೆಗಳನ್ನು ನೀವು ಇಲ್ಲಿ ಗಮನಿಸಬಹುದು. ಸೊ ಪ್ಯಾಸೇಜನ್ನು ಓದ್ಕೊಂಡು ಅಲ್ಲೇ ಉತ್ತರ ಸಿಗುತ್ತೆ ನೋಡಿ. ವೆನ್ ವಾಸ್ ಶುಕ್ಲ ಬಾರ್ನ್ ಅಂತ ಇದೆ. ಸೊ ವೆನ್ ಅಂದರೆ ಇಲ್ಲಿ ನೋಡಿ ಶುಕ್ಲ ವಾಸ್ ಬಾರ್ನ್ ಆನ್ 10th October 1985. ಸೊ ಈ ರೀತಿ ಹುಡುಕಿ ನೀವು ಆನ್ಸರ್ನ ಬರೀಬೇಕು. ವಾಟ್ ಈಸ್ ಶುಭಾಂಶು ಶುಕ್ಲಾ. ಸೊ ವಾಟ್ ಈಸ್ ಅವನೇನಾಗಿದ್ದ ಅದನ್ನೆಲ್ಲ ಕೇಳಿದರೆ ಶುಭಾಂಶು ಶುಕ್ಲಾ ಈಸ್ ಆ್ಯನ್ ಇಂಡಿಯನ್ ಏರ್ಫೋರ್ಸ್ ಆಫೀಸರ್ ಆ್ಯಂಡ್ ಆ್ಯನ್ ಆಸ್ಟ್ರೋನಾಟ್ ಅಂತೇಳಿ ಬರಿಬೇಕಾಗುತ್ತೆ. ಮತ್ತು ನೇಮ್ ಶುಭಾಂಶು ಶುಕ್ಲಾಸ್ ಪೇರೆಂಟ್ಸ್ ಅಂತ ಇದೆ. ಸೊ ಅವರ ತಂದೆ ತಾಯಿಯ ಹೆಸರುಗಳನ್ನು ಈ ಒಂದು ಪ್ಯಾಸೇಜಲ್ಲಿ ಹುಡುಕಿ ಬರಿಬೇಕಾಗುತ್ತೆ. ಸೊ ಆನ್ಸರ್ಸ್ಗಳನ್ನು ಪ್ಯಾಸೇಜ್ ಓದ್ಕೊಂಡು ನೀವು ಬರೀಬಹುದು ವಿದ್ಯಾರ್ಥಿಗಳೇ. ಇನ್ನು ನಾನು ಡೈರೆಕ್ಟಾಗಿ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಪ್ರಿಫಿಕ್ಸ್ ಕೇಳಿದ್ರೆ ಫಾರ್ ದ ವರ್ಡ್ ಅಪಿಯರ್ ಫಾರ್ ಆಂಟನಿಮ್, ಇಲ್ಲಿ ಅಪಿಯರ್ಗೆ ಅಪೋಸಿಟ್ ವರ್ಡ್ ಆಗಲಿಕ್ಕೆ ಪ್ರಿಫಿಕ್ಸನ್ನು ಯಾವುದನ್ನು ಸೇರಿಸ್ಬೋದು. ಅಪಿಯರ್ಗೆ ಡಿಸ್ಅಪಿಯರ್ ಅಂತೇಳಿ ನಾವು ಡಿಸ್ ಅಂತಕ್ಕಂತಹ ಪ್ರಿಫಿಕ್ಸನ್ನು ಸೇರಿಸ್ತೇವೆ. ಕ್ವೆಶನ್ ನಂಬರ್ 31 ನೋಡಿ. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದ್ಯಾಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಸಬ್ಜೆಕ್ಟನ್ನು ಗಮನಿಸಬೇಕು, ವರ್ಬ್ ಯಾವ್ದು ಹಾಕಬೇಕು ಅಂತ ನೋಡಬೇಕು. ನೋಡಿ, ಸ್ಪ್ರಿಂಗ್ ಈಸ್ ಎ ಸೀಸನ್ ಆಫ್ ನ್ಯೂ ಬಿಗಿನಿಂಗ್ ಆ್ಯಂಡ್ ಎವ್ರಿಥಿಂಗ್. ಎವ್ರಿಥಿಂಗ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ಇದ್ದಾಗ ನಾವು ವರ್ಬ್ಗೆ ಎಸ್ ಅನ್ನು ಸೇರಿಸಬೇಕು. ಸುಮಾರು ಸಾರಿ ಹೇಳಿದ್ದೇನೆ, ಫೀಲ್ಸ್ ಅನ್ನೋದು ಇಲ್ಲಿ ಸರಿಯಾಗುತ್ತೆ. ಸೆಕೆಂಡ್ ಒನ್ ಫುಲ್ ಆಫ್ ಲೈಫ್. ಇಟ್ ಡ್ಯಾಶ್ ಅಂತ ಇದೆ. ಸೊ ಇಟ್ ಅನ್ನೋದು ಕೂಡ 3rd person ಸಿಂಗ್ಯುಲರ್ ಆಗಿರುತ್ತೆ. ಸೊ ಮೇಕ್ಸ್ ಅನ್ನೋದು ಇಲ್ಲಿಗೆ ಸರಿಯಾಗುತ್ತೆ. ದ ಟ್ರೀಸ್ ನೋಡಿ, ದ ಟ್ರೀಸ್ ಅನ್ನೋದು ಪ್ಲೂರಲ್ ಇದೆ. ಸೊ ಈಸನ್ನು ಬಳಸೋ ಹಾಗಿಲ್ಲ, ಯಾಕಂದರೆ ಈಸ್ ಅನ್ನೋದು ಸಿಂಗ್ಯುಲರ್ ಇದ್ದರೆ ಮಾತ್ರ. ಸೊ ಇಲ್ಲಿ ಆರನ್ನು ಫಿಲ್ ಮಾಡ್ತೇವೆ. ನೆಕ್ಸ್ಟ್ ದ ಹೋಲ್ ವರ್ಲ್ಡ್ ಸಿಂಗ್ಯುಲರ್ ಆಗಿದೆ. ಸೀಮ್ಸ್ ಅನ್ನೋದನ್ನು ಫಿಲ್ ಮಾಡಬೇಕು. ವರ್ಬ್ಗೆ ಎಸ್ ಸೇರ್ಕೋಬೇಕಾಗುತ್ತೆ. ದ ಹೋಲ್ ವರ್ಲ್ಡ್ ಸೀಮ್ಸ್. ಇನ್ನು ಇದಕ್ಕೆ ಒಂದು ಆಪ್ಷನ್ ಕೂಡ ಕೊಡಲಾಗಿದೆ. ಇಲ್ಲೇನು ಮಾಡಿದ್ದಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಫಾರ್ಮ್ ಆಫ್ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಕೇಳಿದ್ದಾರೆ. ಇನ್ ಮಾರಾಸ್ ಹೌಸ್ ನೋಡಿ, ಇಲ್ಲಿ ಮಾರ ಒಂದು ಪಾಸ್ಟ್ ಇನ್ಸಿಡೆಂಟನ್ನು ಶೇರ್ ಮಾಡ್ಕೊಳ್ತಾ ಇದ್ದಾನೆ. ಸೊ ವರ್ಬ್ಗಳನ್ನು ಪಾಸ್ಟ್ ಟೆನ್ಸಲ್ಲಿ ಬರೀಬೇಕಾಗುತ್ತೆ. ಇನ್ ಮಾರಾಸ್ ಹೌಸ್ ದೆ ಗೆಟ್ ಇರೋದನ್ನು ಗಾಟ್ ಅಂತೇಳಿ ಪಾಸ್ಟ್ ಟೆನ್ಸಲ್ಲಿ ಬರಿತೇವೆ. ಪ್ರಿಪೇರ್ ಇದೆ. ನೆಕ್ಸ್ಟ್ ದೇ ಪ್ರಿಪೇರ್ ಇದೆ. ಸೊ ಇದನ್ನು ಕೂಡ ಪಾಸ್ಟ್ ಟೆನ್ಸಲ್ಲಿ ಬರೆದಾಗ ಪ್ರಿಪೇರ್ಡ್ ಅಂತೇಳಿ ಆಗುತ್ತೆ. ಇನ್ನು ಓಪನ್ ಅಂತ ಇದೆ, ಓಪನ್ಡ್ ಅಂತೇಳಿ ಬರೀಬೇಕು, ಓಪನ್ಡ್. ಇನ್ನು ಇನ್ಸ್ಟೆಡ್ ಆಫ್ ಮೀಟ್ ದೇರ್ ವಾಸ್. ಬಿ ಫಾರ್ಮ್ ಆಫ್ ವರ್ಬ್ಸ್ ಅಂದರೆ ನೆನಪಿಟ್ಕೊಳ್ಳಿ, ಈಸ್ ಆರ್ ವಾಸ್ ವರ್ಗಳನ್ನು ಬಿ ಫಾರ್ಮ್ ಆಫ್ ವರ್ಬ್ಸ್ ಅಂತ ಕರಿತೇವೆ. ಇಲ್ಲಿ ಇನ್ಸ್ಟೆಡ್ ಆಫ್ ದೇರ್ ಸಿಂಗ್ಯುಲರ್ ಬಳಸ್ಬೇಕು. ಇಲ್ಲಿ ಏನಿದೆ ಅಂದರೆ ಎಲೈವ್ ವೈಲ್ಡ್ ಡಕ್ ಅಂತ ಇದೆ. ಸೊ ಸಿಂಗ್ಯುಲರ್ ಆಗಿರೋದ್ರಿಂದ ದೇರ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ವಾಸ್ ಅನ್ನು ತೆಗೆದುಕೊಳ್ತೇವೆ. ದೇರ್ ವಾಸ್. ಇನ್ನು ನೆಕ್ಸ್ಟ್ ಕ್ವೆಶನ್ ನಂಬರ್ 32. ರೀಅರೇಂಜ್ ದ ಸೆಗ್ಮೆಂಟ್ಸ್ ಆಫ್ ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೇಳಲಾಗಿದೆ. ಸ್ಪೀಕ್ ದೇ ಫ್ಲೂಯೆಂಟ್ಲಿ ಇಂಗ್ಲೀಷ್ ಅಂತ ಇದೆ. ಫಸ್ಟ್ ಸಬ್ಜೆಕ್ಟ್ ದೇ ಬರಬೇಕು. ದೇ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಇನ್ನು ಬಿ ಸ್ಯಾಟ್ ದ ಕಮಿಷನ್ ಟು ಎವಿಡೆನ್ಸ್ ಟೇಕ್ಡ್ ಅಂತ ಇದೆ. ಫಸ್ಟ್ ದ ಬರಬೇಕು. ದ ಕಮಿಷನ್ ಸ್ಯಾಟ್
ಟು ಟೇಕ್ ದ ಎವಿಡೆನ್ಸ್. ಸೊ ದ ಕಮಿಷನ್ ಸ್ಯಾಟ್ ಟು ಟೇಕ್ ದ ಎವಿಡೆನ್ಸ್ ಅಂತೇಳಿ ಸೆಂಟೆನ್ಸನ್ನು ಬರೀರಿ. ಇನ್ನು ಎ ಟ್ರ್ಯಾಪ್ ಲೈಡ್ ಟು ಕ್ಯಾಚ್ ಮಾರಾ ರ್ಯಾಬಿಟ್ಸ್ ಅಂತ ಇದೆ. ಸೊ ಏನು ಮಾಡ್ಬೋದು ನೋಡಿ, ಮಾರಾ ಫಸ್ಟ್ ಬರುತ್ತೆ. ಮಾರಾ ಲೈಡ್ ಎ ಟ್ರ್ಯಾಪ್, ಮಾರಾ ಲೈಡ್ ಎ ಟ್ರ್ಯಾಪ್ ಟು ಕ್ಯಾಚ್ ರ್ಯಾಬಿಟ್ಸ್ ಅಂತೇಳಿ ಸೆಂಟೆನ್ಸ್ ಆಗುತ್ತೆ. ಇನ್ನು ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಎರರ್ಸ್ ಇದೆ ಅಂತೇಳಿ ಹುಡುಕಿ ಬರೀಬೇಕಾಗುತ್ತೆ. ಐ ಆಮ್ ನೋಯಿಂಗ್ ಡ್ಯಾನ್ಸಿಂಗ್ ಅಂತ ಇದೆ. ವಿದ್ಯಾರ್ಥಿಗಳು ನೋಡಿ, ಐ ಆಮ್ ನೋಯಿಂಗ್ ಅಂತ ಹೇಳ್ಬಾರ್ದು, ಐ ನೋ ಡ್ಯಾನ್ಸಿಂಗ್ ಅಂತೇಳಿ ಬರೀಬೇಕು. ಐ ಆಮ್ ನೋಯಿಂಗ್ ಅನ್ಬಾರ್ದು, ಐ ನೋ ಡ್ಯಾನ್ಸಿಂಗ್. ಐ ಆಮ್ ನೋಯಿಂಗ್ ಬದಲಿ ನೋ ಅಂತ ಬರೀತೀರಾ. ಸೆಕೆಂಡ್ ಒನ್, ದ ಸ್ಕೂಲ್ ಬಾಯ್ ಗಾಟ್ ಅಪ್ at 6 AM ಇನ್ ದ ಮಾರ್ನಿಂಗ್. ಸೊ ಈ ರೀತಿ ಸೆಂಟೆನ್ಸ್ಗಳು ಬಂದಾಗ ವಿದ್ಯಾರ್ಥಿಗಳ ಟೈಮನ್ನು ಇಲ್ಲಿ ನೋಡಿ 6 AM ಅಂತ ಬಳಸಲಾಗಿದೆ. ಮತ್ತೆ ನಾವು ಇನ್ ದ ಮಾರ್ನಿಂಗ್ ಅನ್ನು ಹೇಳಬಾರ್ದು. ಸೊ ದ ಸ್ಕೂಲ್ ಬಾಯ್ ಗಾಟ್ ಅಪ್ at 6 AM ಅಂತೇಳಿ ನೀವು ಸೆಂಟೆನ್ಸನ್ನು ಬರೀಬೇಕು. ಥರ್ಡ್ ಒನ್, ವೇರ್ ಯು ವರ್ ಅಂತ ಇದೆ. ಸೊ ಇಲ್ಲಿ ನೋಡಿ, ವರ್ ಅನ್ನೋದು ವೇರ್ ಆದ ತಕ್ಷಣ ಬರಬೇಕು. ವೇರ್ ವರ್ ಯು ಅಂತ ಬರುತ್ತೆ. ಫೋರ್ತ್ ಒನ್, ಶಿ ಈಸ್ ಎ ಟಾಲೆಸ್ಟ್ ಗರ್ಲ್. ವಿದ್ಯಾರ್ಥಿಗಳು ಗಮನಿಸಿ, ಟಾಲೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಆಗಿದೆ. ಸೊ ಸೂಪರ್ಲೇಟಿವ್ ಡಿಗ್ರಿ ವರ್ಡನ್ನು ಕಂಡ ತಕ್ಷಣವೇ ಅದರ ಹಿಂದ್ಗಡೆ ಬರ್ತಕ್ಕಂತಹ ಆರ್ಟಿಕಲ್ ಏನಿರುತ್ತೋ ಅದು ಡೆಫಿನೆಟ್ ಆರ್ಟಿಕಲ್ ದ ಆಗಿರಬೇಕು. ಇಲ್ಲಿ ಎ ಕೊಟ್ಟಿದ್ದಾರೆ, ಸೊ ಎ ಅನ್ನು ರಿಮೂವ್ ಮಾಡಿ ಶಿ ಈಸ್ ದ ಟಾಲೆಸ್ಟ್ ಗರ್ಲ್ ಅಂತೇಳಿ ಆನ್ಸರನ್ನು ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ರೀರೈಟ್ ಆಸ್ ಡೈರೆಕ್ಟೆಡ್ ಪ್ರಶ್ನೆಗಳನ್ನು ಗಮನಿಸಿ. ಕೃಷ್ಣ ಸಫರ್ಡ್ ಫ್ರಮ್ ಪೈಲ್ಸ್ ಆ್ಯಂಡ್ ಬಾಯ್ಲ್ಸ್ ಅಂತ ಇದೆ. ಚೇಂಜ್ ಇನ್ ಟು ಎ ಕ್ವಶನ್ ವಿತ್ ದ ರೈಟ್ ಫಾರ್ಮ್ ಆಫ್ ಡೂ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಡೂ ಫಾರ್ಮನ್ನು ಯೂಸ್ ಮಾಡಿಕೊಂಡು ನಾವು ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಎಸ್ ನೋಡಿ, ಕೃಷ್ಣ ಸಫರ್ಡ್ ಇದೆ. ಸೊ ಸಫರ್ಡ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ. ಸೊ ಇಲ್ಲೇನು ಮಾಡಬೇಕು ಅಂದರೆ ಡಿಡ್ಡನ್ನು ತೆಗೆದುಕೊಳ್ತೇವೆ. ಡಿಡ್, ಇನ್ನು ಕೃಷ್ಣ ಸಬ್ಜೆಕ್ಟನ್ನು ತೆಗೆದುಕೊಳ್ತೇವೆ. ಡಿಡ್ ಕೃಷ್ಣ ಸಫರ್ಡ್ ಇರೋದನ್ನು ವಿದ್ಯಾರ್ಥಿಗಳೇ ಸಫರ್ ಅಂತೇಳಿ ಬರಿಬೇಕಾಗುತ್ತೆ. ಡಿಡ್ ಕೃಷ್ಣ ಸಫರ್ ಫ್ರಾಮ್ ಪೈಲ್ಸ್ ಆ್ಯಂಡ್ ಬಾಯ್ಲ್ಸನ್ನು ಆ್ಯಸ್ ಇಟ್ ಈಸ್ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕು. ಇನ್ನು ಸೆಕೆಂಡ್ ಒನ್, ದ ಗಾಡೆಸ್ ಕೇಮ್ ಇನ್ ಮಾರಾಸ್ ಡ್ರೀಮ್ ಅಂತ ಇದೆ. ಇಲ್ಲಿ ಏನು ಕೇಳಿದರೆ ಫ್ರೇಮ್ ಎ ಕ್ವಶನ್ ಅಂದರೆ WH ಕ್ವಶನನ್ನು ಇಲ್ಲಿ ಫ್ರೇಮ್ ಮಾಡಬೇಕು. ದ ಗಾಡೆಸ್ ಕೇಮ್ ಇನ್ ಮಾರಾಸ್ ಡ್ರೀಮ್ ಇದೆ. ಹೂ ಕೇಮ್ ಅಂತ ಬರೀಬೇಕು. ಸಬ್ಜೆಕ್ಟ್ ಈ ರೀತಿ ಬಂದಾಗ ವಿದ್ಯಾರ್ಥಿಗಳಿಗೆ ಗಮನಿಸ್ಬಿಡಿ, ಯಾವುದು ಕಷ್ಟ ಇರೋದಿಲ್ಲ. ಬರೀ ಯಾವ ಒಂದು WH ವರ್ಡನ್ನು ಯೂಸ್ ಮಾಡಬೇಕು ಅಂತ ಕಂಡು ಹಿಡಿದು ಉಳಿದಿರ್ತಕ್ಕಂತಹ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಿದರೆ ಸಾಕಾಗುತ್ತೆ. ಸೊ ಇಲ್ಲಿ ಸಬ್ಜೆಕ್ಟ್ಗೆ ಅಂಡರ್ಲೈನ್ ಇದೆ ದ ಗಾಡೆಸ್ಗೆ. ಸೊ ಇಲ್ಲಿ ಜಸ್ಟ್ ಹೂ ಅಂತ ಸೇರಿಸಿದರೆ ಸಾಕು. ಹೂ ಕೇಮ್ ಇನ್ ಮಾರಾಸ್ ಡ್ರೀಮ್ ಅಂತ ಬರೆದು ಕ್ವಶನ್ ಮಾರ್ಕನ್ನು ಹಾಕಬೇಕು. ಇನ್ನು ಥರ್ಡ್ ಒನ್, ಮಾರಾ ಈಸ್ ನಾಟ್ ಎ ಮ್ಯಾಡ್ ಮ್ಯಾನ್ ಅಂತ ಇದೆ. ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಲಿಕ್ಕೆ ಕೇಳಿದ್ದಾರೆ. ತುಂಬ ಸಿಂಪಲ್ ಇದೆ. ಈಸ್ ನಾಟ್ ಅಂತ ಇದೆ, ಗಮನಿಸಬೇಕು ವಿದ್ಯಾರ್ಥಿಗಳೇ. ಸೊ ನೆಗೆಟಿವ್ ಸೆಂಟೆನ್ಸ್ ಇದೆ, ಯಾಕಂದರೆ ನಾಟ್ ಇಲ್ಲೇ ಇದೆ ಆಲ್ರೆಡಿ. ಸೊ ಕೇವಲ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಳಿ. ಈಸ್ ಅಂತ ತೆಗೆದುಕೊಂಡ ಮೇಲೆ ಸಬ್ಜೆಕ್ಟ್ ಮಾರ ಇದೆ, ಅದಕ್ಕೆ ಸೂಟಬಲ್ ಪ್ರೊನೌನ್ ಫಾರ್ಮನ್ನು ಯೂಸ್ ಮಾಡ್ಕೋಬೇಕು. ಮಾರಾಗೆ ಹಿ ಅಂತೇಳಿ ನಾವು ಚೇಂಜ್ ಮಾಡ್ತೇವೆ ಪ್ರೊನೌನನ್ನು. ಯಾವುದೇ ವ್ಯಕ್ತಿ ಗಂಡು ಮಕ್ಕಳ ಹೆಸರಿದ್ರೆ ಹಿ ಅಂತ ಚೇಂಜ್ ಮಾಡಿ, ಹುಡುಗಿಯರ ಹೆಸರಿದ್ರೆ ಶಿ ಅಂತ ಚೇಂಜ್ ಮಾಡಿ. ಈಸ್ ಹಿ ಅಂತ ಬರೆದು ಕ್ವಶನ್ ಮಾರ್ಕನ್ನು ಹಾಕಿ. ನೆಕ್ಸ್ಟ್, ಯು ಕ್ಯಾನ್ ಡ್ರೈವ್ ಎ ಕಾರ್ ಅಂತ ಇದೆ. ಇಲ್ಲೂ ಕೂಡ ಕ್ವಶನ್ ಟ್ಯಾಗ್ ಕೇಳಿದ್ದಾರೆ. ಸೊ ಇಲ್ಲಿರ್ತಕ್ಕಂತಹ ಮಾಡೆಲ್ ವರ್ಬ್ ಗಮನಿಸಿ, ಕ್ಯಾನ್ ಇದೆ. ಸೊ ಅದನ್ನು ತೆಗೆದುಕೊಂಡು ನಾವೇನು ಮಾಡ್ತೇವೆ ಅಂದರೆ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕು. ಮತ್ತು ಇಲ್ಲಿ ನಾಟನ್ನು ಸೇರಿಸಬೇಕಾಗುತ್ತೆ. ಯಾಕೆಂದರೆ ನೋಡಿ, ಯು ಕ್ಯಾನ್ ಡ್ರೈವ್ ಎ ಕಾರಲ್ಲಿ ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ಇಲ್ಲಿ ಕ್ವಶನ್ ಟ್ಯಾಗ್ ಮಾಡಬೇಕು ಅಂದರೆ ಇಲ್ಲೇ ನೋಡಿ ಕಾಂಟ್ ಅಂತ ಆಗುತ್ತೆ. ಮತ್ತೆ ಏನಂತ ಬರೀಬಾರ್ದು, ಕಾಂಟ್ ಅಂತ ಬರಿತೇವೆ. ಸಬ್ಜೆಕ್ಟ್ ನೋಡಿ ಪ್ರನೌನೇ ಇದೆ ಯು ಅಂತೇಳಿ. ಸೊ ಅದನ್ನೇ ಇಲ್ಲಿ ಬರಿತೇವೆ, ಕಾಂಟ್ ಯು ಅಂತೇಳಿ. ಇನ್ನು ರೆಫರ್ ಟು ದ ಫಾಲೋಯಿಂಗ್ ಲಿಸ್ಟ್ ಆಫ್ ಇವೆಂಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್ ಇಟ್ ಅಂತ ಇದೆ. ಸೊ ಇಲ್ಲಿರೋ ಇನ್ಫಾರ್ಮೇಷನನ್ನು ಬಳಸಿಕೊಂಡು ನೀವು ಕೊಟ್ಟಿರುವ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಒಂದು ನೋಡಿ, ವೇರ್ ಈಸ್ ದ ವೆನ್ಯೂ ಆಫ್ ದ ಪ್ರೋಗ್ರಾಮ್ ಅಂತ ಇದೆ. ಸೊ ವೆನ್ಯೂ ಎಲ್ಲಿ, ಯಾವ ವೆನ್ಯೂಯಲ್ಲಿ ಈ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ, ವೆನ್ಯೂ ಇಲ್ಲೇ ಕೊಟ್ಟಿದ್ದಾರೆ, ಕಾಲೇಜ್ ಆಡಿಟೋರಿಯಂ. ಸೊ ಇದನ್ನೇ ನೀವೇನು ಮಾಡಬೇಕಾಗುತ್ತೆ ಅಂದರೆ ಆನ್ಸರ್ ಆಗಿ ಫಸ್ಟ್ ಕ್ವಶನ್ಗೆ ಬರೀಬೇಕಾಗುತ್ತೆ, ಕಾಲೇಜ್ ಆಡಿಟೋರಿಯಂ ಅಂತೇಳಿ. ವಾಟ್ ಈಸ್ ಸ್ಕೆಡ್ಯೂಲ್ಡ್ ಅಟ್ 10 AM, 11 ಗಂಟೆಗೆ ಯಾವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ, ಈವೆಂಟ್ ಯಾವುದು ಅಂತ ಬರೀಬೇಕು. ಸೊ ಇಲ್ಲಿ 11 ಗಂಟೆಯಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸಿ. ಸೊ ಆವಾಗಿರ್ತಕ್ಕಂಥದ್ದು ಸ್ಕಿಟ್ ಆಗಿದೆ. ಸೊ ಸ್ಕಿಟ್ ಅಂತ ಬರೀತೀರಾ. ಇನ್ನು ಥರ್ಡ್ ಕ್ವಶನ್, ವೆನ್ ಈಸ್ ದ ಇನಾಗ್ಯುರೇಷನ್ ಈವೆಂಟ್. ಇನಾಗ್ಯುರೇಷನ್ ಈವೆಂಟ್ ಯಾವ ಒಂದು ಟೈಮಲ್ಲಿ ನಡೆಯುತ್ತೆ ಅಂತ ಕೇಳಿದ್ದಾರೆ. ಸೊ ಗಮನಿಸಬೇಕು, ಈವೆಂಟ್ ಇಲ್ಲಿದೆ, ಟೈಮ್ ಕೊಟ್ಟಿದ್ದಾರೆ 10 AM. ಸೊ ಇಲ್ಲಿ ನೀವು ಜಸ್ಟ್ 10 AM ಅಂತ ಬರೆದ್ರೆ ಯು ವಿಲ್ ಗೆಟ್ ದ ಮಾರ್ಕ್ಸ್.
ಇನ್ನದಕ್ಕೆ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಡಿಕ್ಷನರಿಗೆ ಸಂಬಂಧಪಟ್ಟಂತೆ. ತುಂಬಾ ಈಸಿಯಾಗಿರುತ್ತೆ ವಿದ್ಯಾರ್ಥಿಗಳೇ, ಇದು ಕೂಡ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ನೋಡಿ ಉತ್ತರಗಳನ್ನು ಹೇಗೆ ಹುಡುಕೋದು. ಫಸ್ಟ್ ಕ್ವಶನ್ ನೋಡಿ, ವಾಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ದ ಗಿವನ್ ವರ್ಡ್ ಅಂತ ಕೇಳಿದ್ದಾರೆ. ಸೊ ಆ ವರ್ಡ್ ಏನು ಕೊಟ್ಟಿರ್ತಾರೋ ಇಲ್ಲಿ ಫಾರ್ಗೆಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಅದಾದ ತಕ್ಷಣವೇ ಅಲ್ಲೇನೆ ಇರುತ್ತೆ ಅದು ಯಾವ ಒಂದು ಪಾರ್ಟ್ ಆಫ್ ಸ್ಪೀಚ್ ಅಂತೇಳಿ. ಇಲ್ಲಿ ಗಮನಿಸಬೇಕು, ವರ್ಬ್ ಅಂತ ಇದೆ ನೋಡಿ, ನೌನ, ವರ್ಬ, ಅಡ್ಜೆಕ್ಟಿವ್ ಅಂತೇಳಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ವರ್ಬ್ ಇದೆ, ಸೊ ಫರ್ಗೆಟ್ ಅನ್ನೋದು ವರ್ಬ್ ಅಂತೇಳಿ ನೀವು ಇಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ, ವರ್ಬ್. ಇನ್ನು ಸೆಕೆಂಡ್ ಒನ್, ರೈಟ್ ದ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಗಿವನ್ ವರ್ಡ್. ನೋಡಿ ಅಲ್ಲೇ ಕೊಟ್ಟಿರ್ತಾರೆ ಉತ್ತರವನ್ನು ಕೂಡ. ಇಲ್ಲಿ ಪಾಸ್ಟ್ ಏನಿದೆ, ಫಾರ್ಗೆಟ್ ಇದೆ. ಪಾಸ್ಟ್ ಪಾರ್ಟಿಸಿಪಲ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ, ಗಮನಿಸಬೇಕು. ಪಾಸ್ಟ್ ಪಾರ್ಟಿಸಿಪಲ್ ಯಾವುದು, ಫಾರ್ಗಾಟನ್ ಅಂತಕ್ಕಂಥದ್ದು ಪಾಸ್ಟ್ ಪಾರ್ಟಿಸಿಪಲ್. ಸೊ ಇದನ್ನೇ ನೀವು ತೆಗೆದುಕೊಂಡು ಬರೀಬೇಕಾಗುತ್ತೆ. ಇನ್ನು ವಾಟ್ ಈಸ್ ದ ಎಡ್ಜೆಕ್ಟಿವ್ ಫಾರ್ಮ್ ಆಫ್ ದ ವರ್ಡ್ ಆಸ್ ಸಜೆಸ್ಟೆಡ್ ಇನ್ ದ ಎಕ್ಸ್ಟ್ರಾಕ್ಟ್. ನೋಡಿ ಇದು ಕೂಡ ಇಲ್ಲೇ ಕೊಟ್ಟಿರ್ತಾರೆ. ಅಡ್ಜೆಕ್ಟಿವ್ ಅನ್ನ ಇಲ್ಲೇ ಕೊನೆ ಭಾಗದಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ, ಅಡ್ಜೆಕ್ಟಿವ್. ಸೊ ಇದ್ರ ಹಿಂದೆ ಇರ್ತಕ್ಕಂತಹ ವರ್ಡ್ ಯಾವುದಿದೆ ನೋಡಿ, ಫಾರ್ಗೆಟಬಲ್ ಅಂತ ಇದೆ. ಸೊ ಅಡ್ಜೆಕ್ಟಿವ್ ಪಾರ್ಟ್ ಯಾವುದಪ್ಪ ಅಂದರೆ ಫಾರ್ಗೆಟಬಲ್ ಅನ್ನೋದು ಉತ್ತರ ಆಗುತ್ತೆ. ಸೊ ಈ ರೀತಿ ಅಲ್ಲೇ ಇರುವ ಉತ್ತರಗಳನ್ನು ಹುಡುಕಿಕೊಂಡು ನೀವು ಬರೀಬೇಕಾಗುತ್ತೆ. ರೈಟ್ ಎ ಲೆಟರ್ ಟು ದ ಪ್ರಿನ್ಸಿಪಲ್ ರಿಕ್ವೆಸ್ಟಿಂಗ್ ಹಿಮ್ ಹರ್ ಟು ಇಶ್ಯೂ ಯುವರ್ TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್. TCಯನ್ನು ಇಶ್ಯೂ ಮಾಡೋ ಹಾಗೆ ನಿಮ್ಮ ಪ್ರಿನ್ಸಿಪಲ್ಗೆ ನೀವು ಒಂದು ಲೆಟರ್ನ ಬರೀಬೇಕಾಗುತ್ತೆ. ಆಲ್ರೆಡಿ ಲೆಟರ್ ರೈಟಿಂಗನ್ನು ನೀವೆಲ್ಲ ಕಲ್ತಿರ್ತೀರ ಅಂದ್ಕೊಂಡಿದ್ದೇನೆ ವಿದ್ಯಾರ್ಥಿಗಳೇ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ಇಂಗ್ಲೀಷ್ ಲೆಸನ್ಸ್ಗಳನ್ನು ಈಸಿಯಾಗಿ ಕಲಿಬೇಕಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.